ನಮ್ಮ ದೇಹದಲ್ಲಿ ಈ ಕಾಯಿಲೆ ತಡವಾಗಿ ಪತ್ತೆಯಾಗುತ್ತೆ, ಹುಷಾರ್. ನಮ್ಮ ದೇಹದ ಅತ್ಯಂತ ಪ್ರಮುಖ ಅಂಗಗಳಲ್ಲಿ ಒಂದಾದ ಯಕೃತ್ತು ದೇಹದಲ್ಲಿನ ವಿಷಕಾರಿ ಅಂಶಗಳನ್ನು ಹೊರಹಾಕುವುದು, ಜೀರ್ಣಕ್ರಿಯೆಗೆ ನೆರವಾಗುವುದು ಸೇರಿದಂತೆ ನೂರಾರು ಕಾರ್ಯಗಳನ್ನು ನಿರ್ವಹಿಸುತ್ತದೆ. ಆದರೆ ಈ ಅಂಗ ಹಾನಿಗೊಳಗಾದಾಗ ಆರಂಭಿಕ ಹಂತದಲ್ಲಿ ಯಾವುದೇ ಲಕ್ಷಣಗಳು ಕಾಣಿಸಿಕೊಳ್ಳುವುದಿಲ್ಲ. ರೋಗ ಗಂಭೀರ ಹಂತ ತಲುಪಿದಾಗ ಮಾತ್ರ ಸಮಸ್ಯೆ ಗೊತ್ತಾಗುತ್ತದೆ. ಇದೇ ಕಾರಣಕ್ಕೆ ಲಿವರ್ ಸಿರೋಸಿಸ್ ಇಂದು ಆತಂಕಕಾರಿ ಆರೋಗ್ಯ ಸಮಸ್ಯೆಯಾಗಿ ಪರಿಣಮಿಸಿದೆ. ಲಿವರ್ ಸಿರೋಸಿಸ್ ಅಂದ್ರೆ ಆರೋಗ್ಯಕರ ಯಕೃತ್ತಿನ ಕೋಶಗಳು ನಿಧಾನವಾಗಿ ಗಾಯದ ಅಂಗಾಂಶಗಳಿಂದ ಬದಲಾಗುವುದು. ಇದರಿಂದ ಯಕೃತ್ತಿನ ಕಾರ್ಯಕ್ಷಮತೆ ಕುಸಿದು ಶಾಶ್ವತ ಹಾನಿ ಉಂಟಾಗುತ್ತದೆ. ಆದ್ರೆ ಒಳ್ಳೆಯ ಸುದ್ದಿ ಏನಂದ್ರೆ ಕೆಲವು ಆರೋಗ್ಯಕರ ಜೀವನ ಶೈಲಿ ಬದಲಾವಣೆಗಳ ಮೂಲಕ ಈ ಅಪಾಯವನ್ನು ಬಹುತೇಕ ತಡೆಗಟ್ಟಬಹುದು ಎಂದು ವೈದ್ಯರು ಹೇಳುತ್ತಾರೆ. ಲಿವರ್ ಸಿರೋಸಿಸ್ ತಡೆಗೆ 4 ಗೋಲ್ಡನ್ ರೂಲ್ಸ್ ಗಳನ್ನ ಪಾಲಿಸಬೇಕು. ಅವುಗಳೆಂದ್ರೆ ಮದ್ಯಪಾನವು ಯಕೃತ್ತಿನ ದೊಡ್ಡ ಶತ್ರು. ದೀರ್ಘಕಾಲ ಮದ್ಯ ಸೇವನೆಯಿಂದ ಯಕೃತ್ತಿನ ಕೋಶಗಳು ಹಾನಿಗೊಳಗಾಗಿ ಮೊದಲು ಫ್ಯಾಟಿ ಲಿವರ್ ಉಂಟಾಗುತ್ತದೆ. ಚಿಕಿತ್ಸೆ ಮತ್ತು ನಿಯಂತ್ರಣ ಇಲ್ಲದಿದ್ರೆ ಅದು ಮುಂದೆ ಲಿವರ್ ಸಿರೋಸಿಸ್ಗೆ ಕಾರಣವಾಗಬಹುದು. ಆದ್ದರಿಂದ ಮದ್ಯಪಾನವನ್ನು ಸಂಪೂರ್ಣವಾಗಿ ತ್ಯಜಿಸುವುದು ಅತ್ಯಂತ ಮುಖ್ಯ. ಅಷ್ಟೇ ಅಲ್ಲ, ಫಾಸ್ಟ್ ಫುಡ್, ಕರಿದ ಪದಾರ್ಥಗಳು, ಬೇಕರಿ ಆಹಾರಗಳು ಹಾಗೂ ಸಕ್ಕರೆ ಹೆಚ್ಚಿರುವ ಪಾನೀಯಗಳ ಅತಿಯಾದ ಸೇವನೆಯು ಯಕೃತ್ತಿನಲ್ಲಿ ಕೊಬ್ಬು ಸಂಗ್ರಹವಾಗಲು ಕಾರಣವಾಗುತ್ತದೆ. ಇದರಿಂದ ಆಲ್ಕೋಹಾಲ್ ಸೇವಿಸದವರಲ್ಲಿಯೂ ಫ್ಯಾಟಿ ಲಿವರ್ ಕಾಣಿಸಿಕೊಳ್ಳಬಹುದು. ಹೀಗಾಗಿ ಆಹಾರದಲ್ಲಿ ಹಸಿರು ತರಕಾರಿಗಳು, ಹಣ್ಣುಗಳು, ನಾರಿನಾಂಶಯುಕ್ತ ಆಹಾರ ಹಾಗೂ ಸಾಕಷ್ಟು ನೀರನ್ನ ಸೇರಿಸಿಕೊಳ್ಳುವುದು ಉತ್ತಮ. ಇನ್ನು ಯಕೃತ್ತನ್ನು ಕಾಪಾಡುವಂತಹ ಆರೋಗ್ಯ ಅಭ್ಯಾಸಗಳು ಯಾವುವೆಂದ್ರೆ ಹೆಪಟೈಟಿಸ್ ಬಿ ಮತ್ತು ಸಿ ವೈರಸ್ಗಳು ಹಲವು ವರ್ಷಗಳ ಕಾಲ ಯಾವುದೇ ಲಕ್ಷಣವಿಲ್ಲದೆ ಯಕೃತ್ತನ್ನು ಹಾನಿಗೊಳಿಸಬಹುದು. ಆದ್ದರಿಂದ ಜೀವನದಲ್ಲಿ ಕನಿಷ್ಠ ಒಮ್ಮೆಯಾದ್ರೂ ಈ ವೈರಸ್ಗಳ ಪರೀಕ್ಷೆ ಮಾಡಿಸಿಕೊಳ್ಳುವುದು ಸೂಕ್ತ. ಜೊತೆಗೆ ಹೆಪಟೈಟಿಸ್ ಬಿ ವಿರುದ್ಧ ಲಸಿಕೆ ಪಡೆಯುವುದರಿಂದ ಸೋಂಕಿನಿಂದ ಪರಿಣಾಮಕಾರಿ ರಕ್ಷಣೆ ದೊರೆಯುತ್ತದೆ. 35 ವರ್ಷ ದಾಟಿದವರು ವರ್ಷಕ್ಕೊಮ್ಮೆ ಲಿವರ್ ಫಂಕ್ಷನ್ ಟೆಸ್ಟ್, ಅಗತ್ಯ ರಕ್ತ ಪರೀಕ್ಷೆಗಳು ಹಾಗೂ ಹೊಟ್ಟೆಯ ಅಲ್ಟ್ರಾಸೌಂಡ್ ಪರೀಕ್ಷೆ ಮಾಡಿಸಿಕೊಳ್ಳುವುದರಿಂದ ಆರಂಭಿಕ ಹಂತದಲ್ಲೇ ಯಕೃತ್ತಿನ ಸಮಸ್ಯೆಗಳನ್ನು ಪತ್ತೆ ಹಚ್ಚಿ ಚಿಕಿತ್ಸೆ ಆರಂಭಿಸಲು ಸಾಧ್ಯವಾಗುತ್ತದೆ. ಲಿವರ್ ಸಿರೋಸಿಸ್ ಒಂದು ದಿನದಲ್ಲಿ ಬರುವ ಕಾಯಿಲೆ ಅಲ್ಲ, ಅದು ವರ್ಷಗಳ ಕಾಲ ನಮ್ಮ ಜೀವನ ಶೈಲಿಯ ಪರಿಣಾಮವಾಗಿ ಬೆಳೆಯುವಂತಹ ಸಮಸ್ಯೆ. ಆದ್ರೆ ಸರಿಯಾದ ಆಹಾರ ಪದ್ಧತಿ, ಮದ್ಯಪಾನದಿಂದ ದೂರ ಇರೋದು, ಸಮಯಕ್ಕೆ ಸರಿಯಾಗಿ ಆರೋಗ್ಯ ತಪಾಸಣೆ ಮಾಡಿಸಿಕೊಳ್ಳುವುದು ಮತ್ತು ವೈದ್ಯರ ಸಲಹೆಯನ್ನು ಪಾಲಿಸುವುದರಿಂದ ಯಕೃತ್ತನ್ನು ಆರೋಗ್ಯವಾಗಿಡಬಹುದು. ನೆನಪಿರಲಿ, ಯಕೃತ್ತು ನೋವು ಕೊಡುವುದಿಲ್ಲ, ಆದ್ರೆ ಹಾನಿಯಾದ್ರೆ ಜೀವನವನ್ನೇ ಬದಲಾಯಿಸಬಹುದು. ಆದ್ದರಿಂದ ಲಕ್ಷಣಗಳಿಗಾಗಿ ಕಾಯಬೇಡಿ. ಮುನ್ನೆಚ್ಚರಿಕೆಯೇ ನಿಮ್ಮ ಅತ್ಯುತ್ತಮ ಚಿಕಿತ್ಸೆ.